ಸ್ವಾಗತವನ್ನು ಕೊಡ್ತೀನಿ. SSLC ಪರೀಕ್ಷೆ 2023 ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಹಾಕ್ತಾ ಇದ್ದೀವಿ. ಇವತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಗದ್ಯ ಭಾಗದ 29 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಂಕದ ಪ್ರಶ್ನೋತ್ತರಗಳನ್ನು ತಂದಿದ್ದೀವಿ. ಸೊ ಹೋಪ್ ಗದ್ಯ ಭಾಗದಲ್ಲಿರ್ತಕ್ಕಂಥ 4 ಪ್ರಶ್ನೆಗಳಲ್ಲಿ ಖಂಡಿತವಾಗಿ 3-4 ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಖಂಡಿತವಾಗಿ ಅವುಗಳು ಕಾಣಲಿಕ್ಕೆ ಸಿಗ್ತವೆ. ಅದು ಪೂರ್ವ ಸಿದ್ಧತೆ ಆಗಿರ್ಬೋದು, ಸರಣಿಗಳಾಗಿರ್ಬೋದು, ವಾರ್ಷಿಕ ಪರೀಕ್ಷೆಗಳಲ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಾವು ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಇದೇ ತರಹದ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಒಂದ್ಸರಿ ಹೋಗಿ ತಾವುಗಳು ಪ್ಲೇಲಿಸ್ಟನ್ನು ಭೇಟಿ ಕೊಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ. ಶುರು ಮಾಡೋಣ. ಪ್ರಥಮ ಭಾಷೆ ಕನ್ನಡದಲ್ಲಿ ಗದ್ಯ ಭಾಗದ ಒಂದಂಕದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು. ಪ್ರಶ್ನೆ ಒಂದಿತ್ತು, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಅಂತಕ್ಕಂಥದ್ದಿತ್ತು. ಉತ್ತರಗಳನ್ನು ಪೂರ್ಣ ವಾಕ್ಯದಲ್ಲಿ ಇದೇ ಥರ ಬರೀಬೇಕು. ಪ್ರಶ್ನೆ 2, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಅಂತ ಪ್ರಶ್ನೆ ಇದೆ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ವೂಲ್ವರ್ತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 3, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಧನು ಮತ್ತು ರಾಕ್ಷಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ. ಯಾಕಂದ್ರೆ ರಾಮ ಲಕ್ಷ್ಮಣರ ಇಬ್ಬರಿಗೂ ಕೂಡ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರೇ ಧನು ಮತ್ತು ರಾಕ್ಷಸ. ಪ್ರಶ್ನೆ 4, ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತ ಕೇಳಿದಾರ. ಟ್ರಾಫಲ್ಗಾರ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ. ಈ ಟ್ರಾಫಲ್ಗಾರ್ ಸ್ಕ್ವೇರ್ನಲ್ಲಿ ಏನದಪ್ಪ ಅಂದ್ರೆ ನೆಲ್ಸನ್ ಮಂಡೇಲಾ ಅವರ ಮೂರ್ತಿಯ ಸ್ಥಳಗಳನ್ನು ನಾವುಗಳು ನೋಡ್ತೀವಿ. ಪ್ರಶ್ನೆ 5, ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಅಂತ ಕೇಳಿದ್ದಾರೆ. ಉತ್ತರ ರಾಜ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ. ಯಾವ ವ್ಯಕ್ತಿ ರಾಜ ಮನೆತನದಲ್ಲಿ ಹುಟ್ಟಿರ್ತಾರಲ್ಲ ಆ ವ್ಯಕ್ತಿಗೆ ಉಪದೇಶಗಳು ಏನಾಗೋದಿಲ್ಲಪ್ಪ ಅಂದ್ರೆ ನಾಟೋದಿಲ್ಲ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 6, ದರ್ಬೆಯ ಚುಗುರು ಯಾವ ಗುಣವನ್ನ ಒರೆಸಿ ಬಿಡುತ್ತದೆ. ಕ್ಷಮಾಗುಣ ಅದರ ಉತ್ತರ ಇತ್ತು. ಅಂದ್ರೆ ದರ್ಬೆಯ ಚಿಗುರು ಏನಾಗ್ತದಪ್ಪ ಅಂದ್ರೆ ಅದು ರಾಜನ ಕ್ಷಮಾಗುಣವನ್ನ ಏನ್ ಮಾಡ್ತದ, ಒರೆಸಿ ಬಿಡ್ತದ. ಪ್ರಶ್ನೆ 9, 7, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂತ ಕೇಳಿದ್ದಾರೆ. ಚೇರಿಂಗ್ ಕ್ರಾಸ್ ಅಂತಕ್ಕಂಥದ್ದು. ಇಲ್ಲಿ ಆಂಗ್ಲ ಸಾಮ್ರಾಜ್ಯದ ವೈಭವವನ್ನ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗತಸಾರವಸದ ಒಂದು ವೈಭವ ಮಹತ್ವವನ್ನ ಕಂಡು ಬರ್ತಕ್ಕಂಥ ಓಣಿ ಅದು ಚೇರಿಂಗ್ ಕ್ರಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 8, ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಅಂತ ಕೇಳಿದಾರ. ಪರಲೋಕ ಅಂತಕ್ಕಂಥದ್ದು. ಅಂದ್ರೆ ಈ ಬೆಳ್ಗೋಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ. ಪ್ರಶ್ನೆ 9, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಅಂತ ಪ್ರಶ್ನೆ ಇತ್ತು. ಉತ್ತರ ಇದೆ ವಿದ್ಯಾರ್ಥಿಗಳೇ, ನಾಲ್ವಡಿ ಕೃಷ್ಣರಾಜ ಒಡೆಯರು ಕ್ರಿಸ್ತಶಕ 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ಪ್ರಶ್ನೆ 10, ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು. ಉತ್ತರ ಶಿವನ ಸಮುದ್ರದ ಬಳಿಯಲ್ಲಿ ಕಾವೇರಿ ನದಿಯ ಜಲವಿದ್ಯುತ್ ಯೋಜನೆ ಬರ್ತದ. ಈ ಶಿವನ ಸಮುದ್ರದ ಬಳಿಯಲ್ಲಿರ್ತಕ್ಕಂಥ ಕಾವೇರಿ ನದಿಯ ಜಲವಿದ್ಯುತ್ ಯೋಜನೆ ಇದು ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಗೊಂಡಿರ್ತಕ್ಕಂಥ ಜಲವಿದ್ಯುತ್ ಯೋಜನೆ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗದ. ಪ್ರಶ್ನೆ 11, ಯಾವುದು ಎಂದೆಂದೂ ನಮ್ಮ ಆದರ್ಶವಾಗಬೇಕು ಅಂತ ಕೇಳಿದ್ದಾರೆ. ತತ್ವಗಳು. ಓಕೆ, ತತ್ವಗಳು ಪ್ರಿನ್ಸಿಪಲ್ಸ್ ಅಂತ ಏನು ಕರಿತೀವಲ್ಲ ವಿದ್ಯಾರ್ಥಿಗಳೇ, ಆ ತತ್ವಗಳು ಯಾವತ್ತೂ ಕೂಡ ಏನಾಗಬೇಕಪ್ಪ ಅಂದ್ರೆ ನಮಗೆ ಅವು ಆದರ್ಶವಾಗಬೇಕು ಅನ್ನೋದು ಲೇಖಕರು ಹೇಳಿದ್ದಾರೆ. ಪ್ರಶ್ನೆ 12, ಗುರು ಪೂರ್ಣಿಮಾ ದಿನದಂದು ಲೇಖಕರು ಯಾವುದನ್ನು ಪೂಜಿಸುತ್ತಾರೆ ಅಂತ ಕೇಳಿದ್ದಾರೆ. ಉತ್ತರ ಧ್ವಜವನ್ನು ಅಂತ ಹೇಳ್ತಾರೆ. ಅಂದ್ರೆ ಈ ಗುರು ಪೂರ್ಣಿಮಾ ದಿನದಂದು ಲೇಖಕರು ಏನ್ ಮಾಡ್ತಾರೆ, ಧ್ವಜವನ್ನ ಪೂಜಿಸ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 13, ಮನೆ ಮಂಚಮ್ಮ ಯಾರು. ಮನೆ ಮಂಚಮ್ಮ ಎಂಬುದು ಅಂತಕ್ಕಂಥದ್ದು ಒಂದು ಗ್ರಾಮ ದೇವತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 10, ಶಿವಾನುಭವ ಶಬ್ದಕೋಶ ಬರೆದವರು ಯಾರು ಅಂತ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸಹಿತ ಇದೆ. ಯಾಕಂದ್ರೆ ಈ ಶಿವಾನುಭವ ಶಬ್ದಕೋಶ ಅಂತಕ್ಕಂಥದ್ದನ್ನ ಬರೆದವರೇ ಯಾರಪ್ಪ ಅಂತಂದ್ರೆ ಫಗು ಹಳಕಟ್ಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 15, ಧರ್ಮದ ಆಚರಣೆಗೆ ಇರುವ ಪ್ರಧಾನ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಯಜ್ಞ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ. ಅಂದ್ರೆ ಈ ಧರ್ಮದ ಆಚರಣೆಗೆ ಇರತಕ್ಕಂಥ ಪ್ರಧಾನವಾದ ಮಾರ್ಗ ಅದು ಒಂದೇ ಒಂದು ಹಾದಿ ಯಾವುದಪ್ಪ ಅಂದ್ರೆ ಯಜ್ಞಗಳನ್ನ ಮಾಡ್ತಕ್ಕಂಥದ್ದು. ಪ್ರಶ್ನೆ 16, ಅನ್ನದ ವಿಷಯದಲ್ಲಿ ವೇದ ಏನು ಹೇಳಿದೆ ಅಂತ ಕೇಳಿದ್ದಾರೆ. ಮನುಷ್ಯಾಹ ಅನ್ನಗತ ಪ್ರಾಣಾಹ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಅನ್ನದ ವಿಷಯದಲ್ಲಿ ವೇದದಲ್ಲಿ ಈ ಹೇಳಿಕೆ ನಮಗೆ ಕಂಡು ಬರ್ತದ.
ಮನುಷ್ಯಾಹ ಅನ್ನಗತ ಪ್ರಾಣಾಹ. ಸೊ ಇಂಪಾರ್ಟೆಂಟ್, ಇಂಥದ್ದೇ ಒಂದು ಕ್ವಶನ್ಸ್ಗಳು ಎಕ್ಸಾಮ್ಗಳಲ್ಲಿ ಬರ್ತಾವ. ಪ್ರಶ್ನೆ 17, ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ಇಲ್ಲಿ ಈ ದುಷ್ಟಬುದ್ಧಿ ಧರ್ಮಬುದ್ಧಿ ಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ ಹೊನ್ನಿನ ಕಳ್ಳತನದ ಆರೋಪವನ್ನು ಹೊರಿಸ್ತಾನೆ. ಸೊ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಹೊನ್ನಿನ ಕಳ್ಳತನದ ಆರೋಪ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 18, ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಅಂತ ಕೇಳಿದ್ದಾರೆ. ಇಲ್ಲಿ ಈ ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಯ ವ್ಯಾಜ್ಯವನ್ನು ಪರಿಹರಿಸಲಿಕ್ಕೆ ಸೊ ಧರ್ಮಾಧಿಕರಣರು ಏನು ಮಾಡ್ತಾರಪ್ಪ ಅಂದ್ರೆ ವಟವೃಕ್ಷದ ಸಮೀಪಕ್ಕೆ ಬರ್ತಾರೆ. ಪ್ರಶ್ನೆ 19, ಶ್ರೀರಾಮನ ತಂದೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ದಶರಥ ಅಂತಕ್ಕಂಥದ್ದು ಉತ್ತರ. ಶ್ರೀರಾಮನ ತಂದೆಯ ಹೆಸರು ದಶರಥ. ಪ್ರಶ್ನೆ 20, ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಇದೆ ದುಡ್ಡಿನ ಪೈತ್ಯ ಅಡರಿದವರಿಗೆ. ಓಕೆ, ಈ ದುಡ್ಡಿನ ಪೈತ್ಯ ಅಡರಿದವರಿಗೆ ಏನಾಗ್ತದಪ್ಪ ಅಂದ್ರೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ಪ್ರಶ್ನೆ 21, ನಾಲ್ವಡಿ ಕೃಷ್ಣರಾಜರು ಯಾವುದಕ್ಕೆ ಕಂಕಣಬದ್ಧರಾದರು? ಎಸ್, ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅಂತಕ್ಕಂಥದ್ದು ಉತ್ತರ. ಇಲ್ಲಿ ಈ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಏನಾಗಿದ್ರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜರು ಕಂಕಣಬದ್ಧರಾಗಿದ್ದರು. ಪ್ರಶ್ನೆ 22, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಸೊ ಉತ್ತರ ಇದೆ ವಿದ್ಯಾರ್ಥಿಗಳೇ, ಎಸ್, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಅಂತಕ್ಕಂಥ ಪದವಿಯನ್ನು ನೀಡಿ ಗೌರವವನ್ನು ಕೊಟ್ಟಿತ್ತು. ಮುಂದಿನ ಪ್ರಶ್ನೆ, ಯಾವ ವ್ಯಕ್ತಿ ನಮಗೆ ಆದರ್ಶವಾಗಬಲ್ಲನು ಅಂತ ಕ್ವಶನ್ ಇತ್ತು. ಉತ್ತರ ಇದೆ ನಮ್ಮಿಂದ ಎಂದೂ ದೂರವಾಗದಂತಹ ಹಾಗೂ ನಾವು ಆತನಿಂದ ದೂರ ಹೋಗದಂತಹ ವ್ಯಕ್ತಿಯೇ ನಮ್ಮ ಆದರ್ಶವಾಗಬಲ್ಲರು ಅಂತಕ್ಕಂಥದ್ದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ 24, ಅಶೋಕ್ ಪೈ ಅವರ ವೃತ್ತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅಶೋಕ್ ಪೈ ಅವರು ಮನೋವೈದ್ಯರು ಆಗಿದ್ದರು. ಪ್ರಶ್ನೆ 25, ಮನೆ ಮಂಚಮ್ಮ ಕತೆ ಹೇಳಿದ ಕವಿ ಯಾರು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಮನೆ ಮಂಚಮ್ಮ ಕತೆ ಹೇಳಿರ್ತಕ್ಕಂಥ ಕವಿ ಸಿದ್ಧಲಿಂಗಯ್ಯನವರು. ಪ್ರಶ್ನೆ 26, ಆಚಾರವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಆಚಾರವು ಮಾನವರ ಒಳಗುಣ ಶಿಸ್ತಿಗೆ ಸಂಬಂಧಿಸಿದೆ. 27, ಮನಸ್ಸಿನ ನಿಜವಾದ ಉನ್ನತಿಯನ್ನು ತೋರುವ ಅಂಶ ಯಾವುದು? ಇಲ್ಲಿ ತ್ಯಾಗವನ್ನು ಮಾಡಿಯೂ ಪಶ್ಚಾತ್ತಾಪ ಪಡೆದಿರುವುದು. ಓಕೆ, ಈ ತ್ಯಾಗವನ್ನು ಮಾಡಿ ಸಹ ಪಶ್ಚಾತ್ತಾಪವನ್ನು ಪಡೆದಿರ್ತಕ್ಕಂಥದ್ದು ಈ ಮನಸ್ಸಿಗೆ ನಿಜವಾದ ಉನ್ನತಿಯನ್ನು ತೋರ್ತಕ್ಕಂಥ ಅಂಶ ಆಗದ. ಎಸ್, ವೃಕ್ಷ ಸಾಕ್ಷಿ ಕಥೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಅಂತ ಕೇಳಿದ್ದಾರೆ. ಅದು ದುರ್ಗಸಿಂಹ ಅವರು ಬರೆದಿರ್ತಕ್ಕಂಥ ಕರ್ನಾಟಕ ಪಂಚತಂತ್ರಂ ಅಂತಕ್ಕಂಥ ಒಂದು ಕೃತಿ ಇದೆ. ಆ ಕರ್ನಾಟಕ ಪಂಚತಂತ್ರಂ ಕೃತಿಯಿಂದ ವೃಕ್ಷ ಸಾಕ್ಷಿ ಅಂತಕ್ಕಂಥ ಕೃತಿಯ ಪಾಠವನ್ನು ಆರಿಸಿಕೊಂಡಿದ್ದಾರೆ. ಸೊ ವಿಡಿಯೋದ ಕಡೆ ಪ್ರಶ್ನೆ ಇತ್ತು, ಪುರುಷಾರ್ಥ ಎಂದರೆ ಏನೆಂದು ಲೇಖಕರು ಅಭಿಪ್ರಾಯ ಅಂತ ಕೇಳಿದ್ದಾರೆ. ನಮ್ಮೊಳಗಿನ ಆತ್ಮತತ್ವದ ಪ್ರಾಪ್ತಿಯ ಪರಿಯೇ ಪುರುಷಾರ್ಥ ಅಂತ ಏನು ಮಾಡಿದ್ದಾರೆ ಲೇಖಕರು ಹೇಳಿದ್ದಾರೆ. ಸೊ ಇಷ್ಟು 29 ಕ್ವಶನ್ಸ್ಗಳು ಗದ್ಯ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸಿತು. ಇಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ತುಂಬ ಚಾನ್ಸಸ್ ಇದ್ದಾವೆ. ಸೊ ನೆಕ್ಸ್ಟ್ ಪದ್ಯ ಭಾಗದಲ್ಲಿನೂ ಕೂಡ ಒಂದು ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀವಿ, ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಸ್